ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಕರ್ಮದಿಂದ ಆಗುವಂತಹ ನಮ್ಮ ಜೀವನದಲ್ಲಿ ರಿಲೇಶನ್ಶಿಪ್ಸ್ ಯಾವುದು, ಮತ್ತು ಸೋಲ್ ಕಾಂಟ್ರಾಕ್ಟ್ಸ್ ಯಾವುದು, ಮತ್ತು ಇವಾಗ ಸೋಲ್ ಪಾರ್ಟ್ನರ್ ಯಾರು, ಹಾಗೆ ನಮ್ಮ ಕಾರ್ಮಿಕ್ ಪಾರ್ಟ್ನರ್ ಯಾರು, ಈ ಟ್ವಿನ್ ಫ್ಲೇಮ್ ಅಂತ ಅಂದರೆ ಇವಾಗ ನ್ಯೂ ಲೈಫ್ದಲ್ಲಿ ನಮಗೆ ತುಂಬ ನಾವು ಕೇಳ್ತಾ ಇರ್ತೀವಿ ಟ್ವಿನ್ ಫ್ಲೇಮ್ ಅಂತ. ಅದಂದರೆ ಏನು ಅಂತ, ಇದಕ್ಕೆ ಏನೇನು ವ್ಯತ್ಯಾಸ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ರಿಲೇಶನ್ಶಿಪ್ಸ್, ಕರ್ಮದಿಂದ ಬರುವಂಥ ರಿಲೇಶನ್ಶಿಪ್ಸ್ ಹೇಗಿರುತ್ತೆ ಅಂದರೆ ಇದರಲ್ಲಿ ನಾವು 3 ಭಾಗವಾಗಿ ತಗೋಬೋದು. ಈ ಒಂದು ಕಾರ್ಮಿಕಿಂದ ಬರುವಂತಹ ರಿಲೇಶನ್ಶಿಪ್ ಏನು ಮಾಡುತ್ತೆ, ನಮ್ಮನ್ನ ಒಂದು ಒಳ್ಳೆ ಮಟ್ಟಕ್ಕೆ ಅಂದರೆ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡೋಗಿ ನಿಲ್ಸತ್ತೆ. ಇನ್ನೊಂದು ನಮ್ಮ ಸ್ಥಾನ ಏನು ಅನ್ನೋದನ್ನ ನಮಗೆ ಈ ಕರ್ಮದ ಮುಖಾಂತರ ರಿಲೇಶನ್ಶಿಪ್ಪು ನಮ್ಮಲ್ಲಿ ಜಾಗೃತಗೊಳಿಸುತ್ತೆ. 3, ಇನ್ನೊಂದು ಲೆಸನ್ ಆಗಿ ಮಾರ್ಪಡತ್ತೆ. ಅಂದರೆ ಇಟ್ಸ್ ಲೈಕ್ ಎ ವೇಕಪ್ ಕಾಲ್. ಅಂದರೆ ನಿನ್ನಲ್ಲಿ ಏನೋ ಒಂದು ತಪ್ಪು ನಡೀತಾ ಇದೆ, ನೀನು ತಿದ್ಕೋಬೇಕು ಈ ರಿಲೇಶನ್ಶಿಪ್ಪಲ್ಲಿ ಅಂತ ವೇಕಪ್ ಕಾಲ್ ಕೊಡುತ್ತೆ. ಹಾಗೆ ಈ ಒಂದು ಸೋಲ್ ಪಾರ್ಟ್ನರ್ ಅಂತ ಅಂದರೆ ಆ ರಿಲೇಶನ್ಶಿಪ್ ಹೇಗಿರತ್ತೆ ಅಂದರೆ, ಆ ವ್ಯಕ್ತಿ ನಮಗೆ ಸಿಕ್ದಾಗ್ಲಿಂದನೂ ನಮ್ಮ ಹತ್ರನೇ ಒಂದು ಎಮೋಷನಲ್ ಸೇಫ್ಟಿ ಮೂಡ್ ಬರುತ್ತೆ. ನಮಗೇನೋ ಒಂದು ಸಂತೋಷ ಇರುತ್ತೆ, ಆ ಒಂದು ರಿಲೇಶನ್ಶಿಪ್ಪಲ್ಲಿ ಗ್ರೋತ್ ಇರುತ್ತೆ. ಮತ್ತು ಆ ಸಂಗಾತಿಗಳು ತುಂಬ ಸಂತೋಷವಾಗಿರ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ. ಈ ಒಂದು ಸೋಲ್ ಪಾರ್ಟ್ನರ್ಸ್ ಅನ್ನೋದು ಒಂದು ಬರೀ ಗಂಡ ಹೆಂಡತಿ ಅಥವಾ ಲವರ್ಸ್ ಆಗೇ ಇರಬೇಕಂತಲ್ಲ, ಒಬ್ಬ ಫ್ರೆಂಡ್ ಆಗಿ ಕೂಡ ನಮಗೆ ಸೋಲ್ ಪಾರ್ಟ್ನರ್ ಆಗಿ ಬರ್ಬೋದು. ಯಾರು ಅಂತಂದರೆ ಇದೆಲ್ಲ ನಮ್ಮ ಹೋದ ಜನ್ಮದಿಂದ ಬರುವಂತಹ ಪಾರ್ಟ್ನರ್ಗಳು. ಯಾಕಂದರೆ ಈ ಕರ್ಮ ನಾವು ಏನು ಕ್ರಿಯೇಟ್ ಮಾಡಿರ್ತೀವಿ, ಆ ಕರ್ಮದ ಪ್ರಕಾರ ಈ ಜನ್ಮದಲ್ಲಿ ನಮಗೆ ಸೋಲ್ ಪಾರ್ಟ್ನರ್ ಅಥವಾ ಸೋಲ್ಮೇಟ್ ಸಿಗ್ತಾ ಹೋಗ್ತಾರೆ. ಈ ಥರ ಒಂದು ಸಂಬಂಧಗಳಲ್ಲಿ ಇರುವಾಗ, ಅವ್ರ ಜೊತೆ ಇರುವಾಗ ನಮ್ಗೇನೋ ಸಂತೋಷ ಸಿಗತ್ತೆ, ಅಥವಾ ಅವ್ರನ್ನ ಫಸ್ಟ್ ಟೈಮ್ ನಾವು ಮೀಟ್ ಮಾಡಿದಾಗ, ಮಾತಾಡಿದಾಗ ನಾವು ಅವ್ರ ಜೊತೆ ಮೊದಲನೇ ಸಲ ಮಾತಾಡ್ತಿದ್ದೀವಿ ಅಂತಲೇ ಅನ್ಸೋದಿಲ್ಲ. ಎಲ್ಲೋ ನನಗೆ ಇವರು ತುಂಬ ದಿನದಿಂದ ಪರಿಚಯ ಇದ್ದಾರೆ ಅಂತ ಅನ್ಸತ್ತೆ. ನಾವು ಯಾರ ಹತ್ರನೂ ಓಪನ್ ಅಪ್ ಆಗದೆ ಇರೋರು ಇಂಥ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬಂದಾಗ ತುಂಬ ಬೇಗ ಓಪನ್ ಆಗ್ತೀವಿ. ಮತ್ತು ನಮ್ಗೆ ಎಮೋಷನಲ್ ಸೇಫ್ಟಿ ಸಿಗುತ್ತೆ. ಈಗ ನಾವು ಅವ್ರ ಹತ್ರ ನಾವು ಏನಾದ್ರು ಹೇಳ್ಕೊಬೇಕಾದ್ರೆ ಹಿಂದೆ ಮುಂದೆನೇ ನಾವು ಯೋಚನೆ ಮಾಡೋದಿಲ್ಲ. ಅಂದರೆ ಇವ್ರ ಹತ್ರ ನನ್ನ ಕಷ್ಟಗಳು ಹೇಳ್ಕೊಂಡ್ರೆ ನನಗೆ ಎಮೋಷನಲ್ ಸೇಫ್ಟಿ ಇರುತ್ತಾ, ಅಥವಾ ನಾವು ಇವ್ರು ನಾಳೆ ನನ್ನ ಜಡ್ಜ್ ಮಾಡ್ತಾರಾ ಅನ್ನೋ ಭಯ ಇಲ್ಲದೇ ನಾವು ಅದನ್ನೆಲ್ಲ ಹೇಳ್ಕೊತಾ ಹೋಗ್ತೀವಿ. ಈ ಒಂದು ಕ್ಯಾಟಗರಿಗೆ ಬರೋರೆಲ್ಲ ನಮ್ಮ ಸೋಲ್ಮೇಟ್ಸ್. ಮತ್ತು ಈ ಸೋಲ್ಮೇಟ್ಸ್ ನಮ್ಮ ಜೀವನಕ್ಕೆ ಬಂದಾಗ, ನೀವು ಯಾರೇ ಒಂದು ಹೊಸ ಸಂಬಂಧ ಮಾಡಿದಾಗ ನೋಡ್ಕೊಳ್ಳಿ, ನಮ್ಮ ಜೀವನದಲ್ಲಿ ಗ್ರೋತ್ ಆಗ್ತಾ ಹೋಗುತ್ತೆ, ಫೈನಾನ್ಷಿಯಲ್ಸ್ ಇನ್ಕ್ರೀಸ್ ಆಗುತ್ತೆ, ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ, ನಮ್ಮ ಮುಖದಲ್ಲಿ ಒಂದು ಗ್ಲೋ ಬರ್ತಾ ಹೋಗುತ್ತೆ, ಒಂದು ಶೈನ್ ಬರ್ತಾ ಹೋಗುತ್ತೆ. ಯಾಕೆ ಅಂದರೆ ರೈಟ್ ಪಾರ್ಟ್ನರ್ ಅರ್ಥ ರೈಟ್ ಟೈಮ್ ನಮ್ಮ ಜೀವನಕ್ಕೆ ಬಂದಾಗ ಈ ಒಂದು ಗುಣಗಳೆಲ್ಲ ನಮ್ಮ ಲೈಫಲ್ಲಿ ಕಾಣ್ತಾ ಹೋಗ್ತೀವಿ. ಯಾಕಂದರೆ ನಮ್ಮ ಲೈಫಲ್ಲಿ ಏನೋ ಸೋಲು ಏಳು ಬೀಳು ನಾವು ತುಂಬ ನೋಡ್ತಾ ಇರ್ತೀವಿ. ಇದಕ್ಕಿದ್ದಂಗೆ ಯಾವುದೋ ಒಂದು ನಮ್ಮ ಜೀವನದಲ್ಲಿ ಬರ್ತಾರೆ, ಜೀವನದಲ್ಲಿ ಬಂದು ನಮ್ಮ ಏಳಿಗೆಗೆ ತುಂಬ ಹೆಲ್ಪ್ ಮಾಡ್ತಾರೆ. ನಾವೇನಾದರೂ ಒಂದು ನಮ್ಮ ಕಷ್ಟಗಳಾಗಲಿ ಸುಖಗಳಾಗಲಿ ಹೇಳ್ಕೊಂಡಾಗ ಅದಕ್ಕೆ ವ್ಯಾಲಿಡೇಷನ್ ಕೊಡ್ತಾರೆ, ಟೈಮ್ ಕೊಡ್ತಾರೆ, ಅಥವಾ ನೀನು ಹೀಗೆ ಮಾಡು ಅಂತ ಗೈಡೆನ್ಸ್ ಕೂಡ ಕೊಡ್ತಾರೆ. ಇವರೆಲ್ಲ ನಮ್ಮ ಸೋಲ್ ಪಾರ್ಟ್ನರ್ ಅಥವಾ ಸೋಲ್ ಜರ್ನಿಲಿ ಬರುವಂತಹ ಒಂದು ರಿಲೇಶನ್ಶಿಪ್ಗಳು. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಕಾರ್ಮಿಕಿಂದ ಹೇಗೆ ರಿಲೇಶನ್ಶಿಪ್ಗಳು ಫಾರ್ಮ್ ಆಗುತ್ತೆ, ರಿಲೇಶನ್ಶಿಪ್ಪಲ್ಲಿ ಯಾವ ಥರ ಎಲ್ಲ ಇರುತ್ತೆ, ಇದರಿಂದ ನಾವು ಹೇಗೆ ಆಚೆ ಬರ್ಬೋದು, ಹೇಗೆ ರೈಟ್ ಪರ್ಸನ್ನ ಚೂಸ್ ಮಾಡ್ಬೋದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡ್ತಾ ಹೋದ್ವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.